ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ರೇವತಿ ಅಫಿಷಿಯಲ್ ವ್ಲಾಗರ್. ಈ ವಿಡಿಯೋದಲ್ಲಿ ನಾನು ಕಬ್ಬಾಳಮ್ಮ ಟೆಂಪಲ್ಗೆ ಹೋಗೋದು ಹೇಗೆ, ಅಲ್ಲಿ ಏನು ವಿಶೇಷತೆ, ಅಲ್ಲಿ ಯಾವ ಥರ ಪ್ರೊಸೀಜರ್ ಇರುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ಪ್ಲೀಸ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾವು ಮನೆಯಿಂದ KSRTC ಬಸ್ ಸ್ಟಾಪ್ ಮೆಜೆಸ್ಟಿಕ್ಕಿಗೆ ಹೋಗೋಣ ಅಂತ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟ್ವಿ. ನಾವು ಹೋಗೋಷ್ಟೆಲ್ಲ ಆಲ್ರೆಡಿ ಲೇಟಾಗಿತ್ತು, ಕ್ಯಾಬ್ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟ್ವಿ. ನಾವು ಹೊರಟಿದ್ದು 12:30 ಹಂಗೆ ಹೊರಟ್ವಿ. ಸೊ ನಾವು 1:30ಗೆಲ್ಲ ರೀಚ್ ಆಗ್ತೀವಿ ಅಂತ ಅಷ್ಟೊತ್ತಲ್ಲಿ ಹೊರಟ್ವಿ. ಮಾರ್ನಿಂಗ್ ಏನಾದರೂ ಹೋದರೆ 2 o'clock, 3 o'clock, 5 o'clock, 6, 7, 8 ತುಂಬಾ ರಶ್ ಇರುತ್ತೆ. ಅಲ್ಲಿ ವೆಯ್ಟ್ ಮಾಡೋಕ್ಕೆ ಆಗಲ್ಲ. ನಮಗೆ ಸರಿಯಾಗಿ ದರ್ಶನವೂ ಸಿಗಲ್ಲ, ನಮಗೆ ಪ್ರದಕ್ಷಿಣೆ ಹಾಕೋಕ್ಕೂ ಜಾಗ ಸಾಲ್ತಾ ಇರಲ್ಲ, ಅಷ್ಟು ಜನ ಇರ್ತಾರೆ ಅಲ್ಲಿ. ಯಾವಾಗಲೂ ಅಷ್ಟೇ ಜನ ಇರ್ತಾರೆ, ಅದರಲ್ಲೂ ಸಂಡೇ ಅಂತೂ ಹೆವಿ ಜನ ಇರ್ತಾರೆ. ನಾವು ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಆಫ್ಟರ್ನೂನ್ ಹೋದರೆ ನಾವು ಆರಾಮಾಗಿ ನಿಧಾನಕ್ಕೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ಬೋದು ಅಂತ ನಾವು ಆಫ್ಟರ್ನೂನ್ ಹೊರಟ್ವಿ. ಅಲ್ಲಿಂದ ನಾವು ಮೆಜೆಸ್ಟಿಕ್ಕಿಗೆ ತಲುಪಿದ ತಕ್ಷಣ ನಾವು ಕೋಲಾರ ಬಸ್ನ ಪಿಕ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ವಿ. ಕೋಲಾರ ಬಸ್ ಪಿಕ್ ಮಾಡಿ ಹೊಸಕೋಟೆಯಲ್ಲಿ ಇಳಿದ್ಬಿಟ್ಟು ಅಲ್ಲಿ ಹೊಸಕೋಟೆಯಲ್ಲಿ ಇಳಿದ ತಕ್ಷಣ ನಿಮಗೆ ಆಟೋಗಳು ಸಿಗುತ್ತೆ. ಪರ್ ಪರ್ಸನ್ಗೆ 50 rupees ಚಾರ್ಜ್ ಮಾಡ್ತಾರೆ. ಅವರು ಡೈರೆಕ್ಟಾಗಿ ನಿಮಗೆ ಟೆಂಪಲ್ ಹತ್ರ ಡ್ರಾಪ್ ಮಾಡ್ತಾರೆ. ಟೆಂಪಲಿಗೆ ಹೋಗಿದ ತಕ್ಷಣ ನಮಗೆ ತುಂಬಾ ಬಿಸಿಲಿರೋದ್ರಿಂದ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಅಲ್ಲೇ ಕಬ್ನಲ್ಲಿರೋದ್ರಿಂದ ನಾವು ಕಬ್ನಲ್ಲಿ ಕುಡಿದ್ಬಿಟ್ಟು ಹೋಗೋಣ ಅಂತ ಕಬ್ನಲ್ಲಿ ಕುಡಿಯೋಕೆ ಹೋದ್ವಿ. ನೋಡಿ ಅಲ್ಲಿ ಕಬ್ನಲ್ಲಿ ಕುಡಿತಾನೆ ನಾವು ವಿಡಿಯೋ ಶೂಟ್ ಮಾಡಿದೆ. ಎಷ್ಟು ಜನ ಇದ್ದರು ಅಂದರೆ ಆಫ್ಟರ್ನೂನ್ ಆದ್ರೂ ಇಷ್ಟು ಜನ ಇದ್ದಾರೆ ಅಂದರೆ ಇನ್ನು ಮಾರ್ನಿಂಗ್ ಎಷ್ಟು ಜನ ಇರ್ಬೋದು. ಅಲ್ಲಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಕಬ್ನಲ್ಲಿ ಕುಡ್ಕೊಂಡು ಒಳಗಡೆ ಹೋದ್ವಿ. ಅಲ್ಲಿ 9 ವಾರ 9 ಕಾಯಿ ತೊಗೊಂಡು ಕಟ್ಟಬೇಕು, ಆವಾಗ ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಹೋಗಿದ ತಕ್ಷಣ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ನಮಗೆ ಬೇಗನೆ ಕಾಯಿ ಸಿಕ್ತು. ಸೊ ನಾವು ಕಾಯಿ ತೊಗೊಂಡ್ಬಿಟ್ಟು ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ನೋಡಿ ಎಷ್ಟು ಜನ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಅಂತ. ಆಫ್ಟರ್ನೂನೇ ಇಷ್ಟು ಜನ ಇರ್ತಾರೆ ಅಂದರೆ ಇನ್ನು ಮಾರ್ನಿಂಗ್ ಎಷ್ಟು ಜನ ಇರ್ಬೇಡ. ಹೋದ್ವಿ. ಹಾಗೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಆ ಕಾಯಿ ಇಸ್ಕೊಂಡು ಆ ಕಾಯಿನ ದೇವ್ರ ಹತ್ರ ಮುಟ್ಟಿಸ್ಬಿಟ್ಟು ಪ್ರದಕ್ಷಿಣೆ ಹಾಕೋಣ ಅಂತ ಹೊರಟ್ವಿ. ಎಲ್ಲರೂ 108 ಪ್ರದಕ್ಷಿಣೆ ಹಾಕ್ತಾರೆ, ಬಟ್ ನಮಗೆ ಅಷ್ಟೊಂದು ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ ಅಂತ ನಾವು 9 ಪ್ರದಕ್ಷಿಣೆ ಹಾಕಿದ್ವಿ. ಅಲ್ಲಿರೋರು ಹೇಳಿದ್ರು 9 ಪ್ರದಕ್ಷಿಣೆ ಹಾಕಿದರೆ ಸಾಕು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ಯಾವುದೇ ಬಂದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.